ನಮಸ್ತೆ ಸ್ನೇಹಿತರೆ, ಇವತ್ತು ಮೈಸೂರಿಗೆ ಬಂದಿದ್ದೀವಿ. ಕೆನನ್ ಕ್ಲಬ್ ಆಫ್ ಮೈಸೂರು ವತಿಯಿಂದ ಆಲ್ ಬ್ರೀಡ್ಸ್ ಚಾಂಪಿಯನ್ಶಿಪ್ ಡಾಗ್ ಶೋನ ಏರ್ಪಡಿಸಿದರೆ ಸುಮಾರು ಶ್ವಾನಗಳು ಬಂದಿದೆ. ಶ್ವಾನಗಳನ್ನ ಮಾಲೀಕರನ್ನ ಮಾತಾಡ್ಸೋಣ ಬನ್ನಿ. ಅವರು ಹೇಗೆ ಟ್ರೈನ್ ಅಪ್ ಮಾಡೋರೆ, ಅದರದ್ದು ಊಟ ಏನು, ಯಾವ ಥರ ನೋಡ್ಕೊತಾರೆ, ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೊಂದು ಬ್ರೀಡು. ಅವರನ್ನೇ ಕೇಳೋಣ ಯಾವ ಬ್ರೀಡ್ ಅಂತಂದ್ಬಿಟ್ಟು, ಏನು ಟ್ರೈನ್ ಅಪ್ ಮಾಡಿದ್ದಾರೆ ಅಂತಂದ್ಬಿಟ್ಟು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಇದ್ರದ್ದು ವೆಯ್ಟ್ ಎಷ್ಟು ಅಂತಂದ್ಬಿಟ್ಟು ಕೇಳೋಣ. ಈ ಬ್ರೀಡ್ ಬಂದ್ಬಿಟ್ಟು ಟಾಯ್ ಪೊಮೊರಿನ್ ಅಂತ. ಇವ್ರು ಬಂದ್ಬಿಟ್ಟು ಪೋಲ್ಯಾಂಡು ಇಂಪೋರ್ಟ್ಸ್ ತರ ನಾಯಿ ಇದು, ಅಲ್ಲಿಂದಾನೆ ಬಂದಿರೋದೆಲ್ಲ ಇದು. ಬಟ್ ಈಗ ಇವರಿಲ್ಲ, ಇಂಪೋರ್ಟ್ ಇಲ್ಲ, ಇವ್ರು ಅದರಿಂದ ಇದು ಒರಿಜಿನು. ಸೊ ಇವನು ಆಲ್ರೆಡಿ ಇಂಡಿಯನ್ ಚಾಂಪಿಯನು ಬ್ರೂನೋ ಕಂಬೋ. ಸೊ ಈಗ ಇವನು ಇಂಡಿಯನ್ ಚಾಂಪಿಯನ್ ಆಗೋನೆ ಬ್ರೂನೋ. ಇವನು 2 years ಓಲ್ಡು, 1.5 kilograms ಅವನೇ. ಊಟ ಮಾಡಿಸೋದು ರಾಯಲ್ ಕೆನಲ್ ಪ್ಲಸ್ ಇಂಪೋರ್ಟ್ ಫುಡ್ಸೇ ಇವನು ಕೊಡ್ಸೋದು. ಫುಲ್ ಶೋ ಟ್ರೈನ್ ಇವನು. ಕಮ್ಮಿ. ಸೊ ಇವನು ಬಂದ್ಬಿಟ್ಟು ಆಲ್ರೆಡಿ ಇಂಡಿಯನ್ ಚಾಂಪಿಯನ್. ಈಗ BOB ವಿನ್ ಆಗೋನೆ, ಬೆಸ್ಟ್ ಆಫ್ ಬ್ರೀಡ್ ವಿನ್ ಮಾಡೋನೆ, ಕ್ಲಾಸ್ ಫಸ್ಟ್ ಮಾಡೋನೆ ಇವನು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಟ್ಯಾನು, ಥೈಲ್ಯಾಂಡು ವಿಲ್ ಪಪ್. ಇವರು ಬೋತ್ ಸೈಡ್ ಆಫ್ ಪೇರೆಂಟ್ಸ್ ಬಂದ್ಬಿಟ್ಟು ಥೈಲ್ಯಾಂಡು. ಸೊ ಇಂಡಿಯನ್ ಬ್ರೆಡ್ ಇನ್ ಇಂಡಿಯಾ ಇವರು. ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಇದು. ಇವನು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಟ್ಯಾನ್ ಕಲರ್. ಸೊ ಇವನು ಅಷ್ಟೇ, ಇವನು ಬಂದ್ಬಿಟ್ಟು ಬಾಡಿ kg 1.8 1.9 ಅವನೇ. ಇವ್ರದ್ದು ಊಟ ರಾಯಲ್ ಕೆನಲ್ ಇದು ಮಾಡ್ತಿದ್ದೀವಿ. ಈಗ ಒಂದು CC ಮಾಡೋನೆ, ರಿಸರ್ವ್ BOB ಮಾಡೋಣ ಸರ್. ವಿ ಆರ್ ಕಮಿಂಗ್ ಫ್ರಮ್ ಬ್ಯಾಂಗ್ಳೂರ್ ಸರ್. ನಾನು ಬ್ಯಾಂಗ್ಳೂರಲ್ಲಿರೋದು. ಐಜಿ ಪಾಮ್ ಅಂತ ನಮ್ಮ ಕೆನಲ್ ಹೆಸರು. ಸೊ ನಾನು ಇದ್ರಲ್ಲಿ ಸ್ಪೆಷಲಿಸ್ಟು ಸರ್. ಫುಡ್ಡು ರಾಯಲ್ ಕೆನಲ್ಲು ಮತ್ತು ಚಿಕನ್ನು ಬ್ರೆಸ್ಟ್ ಕೊಡ್ತೀವಿ ವಿತೌಟ್ ಬೋನ್. ಕಡಿಮೆ ಕ್ವಾಂಟಿಟಿ, ಜಾಸ್ತಿ ಇಲ್ಲ, ಲೈಟ್ ಕೊಡ್ತೀವಿ, ಕಡಿಮೆ ಕ್ವಾಂಟಿಟಿ. 12 to 15 years ತನಕ ಇರ್ತಾರೆ ಸರ್. ಬಟ್ ಮಿನಿಮಮ್ 10 to 12 years ಇರ್ತಾರೆ. ಟ್ರೈನಿಂಗ್ ನಾವು ಶೋ ಟ್ರೈನಿಂಗ್ ಮಾಡಿದ್ದೀವಿ ಸರ್. ಟ್ರೈನಿಂಗ್ಸ್ ಮಾಡಿದ್ದೀವಿ ನಾವು ಶೋಗೆ. ಮತ್ತು ಹ್ಯಾಂಡ್ಲರ್ಸ್ ಇರ್ತಾರೆ, ಹ್ಯಾಂಡ್ಲರ್ಸ್ ಬಂದು ಟ್ರೈನ್ ಮಾಡಿಬಿಟ್ಟು ಅವರು ಈಗ ತೋರಿಸಿ. ಅದೇ ಇವನೀಗ 2 ಕಪ್ ಹೊಡೆದವನೆ, ಕ್ಲಾಸ್ ಫಸ್ಟು BOB ಮಾಡೋನೆ, ಬೆಸ್ಟ್ ಆಫ್ ಬ್ರೀಡು. ಇವನು CC ಮಾಡೋನೆ, ರಿಸರ್ವ್ BOB ಮಾಡೋನೆ. ಉದ್ದೇಶ ಏನಲ್ಲ ಸರ್, ಇದು ಬಂದ್ಬಿಟ್ಟು ಪ್ಯಾಷನ್ ನಂದು. ಸೊ ಒಳ್ಳೆ ಕ್ವಾಲಿಟೀಸ್ ನಾಯಿಗಳು ನಾನು ಬರೀ ಈ ಥರ ಕ್ವಾಲಿಟಿನೇ ಬ್ರೀಡ್ ಮಾಡೋದು. ಸೊ ಕ್ವಾಲಿಟಿ ಅರ್ಥ ಆಗಿಲ್ಲ ಸರ್. ಪ್ರಾಣಿನ ಪ್ರೇಮ ಬಂದ್ಬಿಟ್ಟು ತುಂಬ ಅಟ್ಯಾಚ್ ನಾನು. ಚಿಕ್ಕ ವಯಸ್ಸಿಂದಾನೇ ನನ್ನ ಹತ್ರ ಪ್ರಾಣಿ ಇರಬೇಕು. ನನಗೆ ಇದೊಂದು ಪೆಟ್ಸ್ ನನ್ನ ಹತ್ರ ಒಂದು 20 yearsಯಿಂದ ನನ್ನ ಹತ್ರ ಪೆಟ್ಸ್ ಐತೆ. ಪೆಟ್ಸ್ ಇಲ್ಲದೆ ನಾನು ಇದ್ದಿದ್ದಿಲ್ಲ. ಸೊ ನಾನು ಫುಲ್ ಟೈಮ್ ಪೆಟ್ ಲವರೇ. ಸೊ ಆಲ್ಮೋಸ್ಟ್ ನಾವು 30 to 40% ನಾವು ಏನು ಮಾಡಿದ್ರೂ ಪೆಟ್ಸ್ ಜೊತೆನೇ ನಮ್ಮ ಟೈಮ್ ಇರುತ್ತೆ. ಆಲ್ಮೋಸ್ಟ್ ನಾವು 30 to 40% ಎವ್ರಿ ಡೇ. ಸೊ ಅರ್ಧ ದಿವಸ ಪೆಟ್ಸ್ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ನಮ್ಮ ಕೆಲಸನೂ ನೋಡ್ಕೊತೀವಿ ಸರ್. ನಾವು ನೆನ್ನೆ ಬಂದಿದ್ದು ಸರ್ ಇಲ್ಲಿಗೆ. ನೆನ್ನೆ ಬಂದಿದ್ದು, ಇಲ್ಲೇ ಸ್ಟೇ ಆಗಿಬಿಟ್ಟು ಈಗ ಶೋ ಆಗಿದ ತಕ್ಷಣ ಹೊರಡೋದು. ಇವತ್ತು ಆಗ್ಬಿಡುತ್ತೆ ಸರ್, ಶೋ ಆಗುತ್ತೆ ಇವತ್ತು ಆಗ್ಬಿಡುತ್ತೆ. ಬೆನ್ ಸರ್, ಬೆನ್ BEN, ಬೆನ್ ಅಂತ ಸರ್. ಸರ್ ನಾನು ಬಂದ್ಬಿಟ್ಟು ಗಿಟಾರಿಸ್ಟ್, ಮ್ಯೂಸಿಷಿಯನ್ನು. ಇದು ಬಂದ್ಬಿಟ್ಟು ಪ್ಯಾಷನಲ್ಲಿ ಮಾಡ್ತಾ ಇರೋದು ಸರ್. ಮಾಡಿದ್ದೀನಿ ಸರ್, ಆಲ್ರೆಡಿ ಬ್ಯಾಂಡ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದೀನಿ, ಲೈವ್ ಬ್ಯಾಂಡ್ಸು. ನಂದು ಓನ್ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಐತೆ, ಫಾರಿಮ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂತ. ನೀವು ಗೂಗಲಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಸರ್. ಸೊ ಆನ್ಲೈನಲ್ಲೇ ಮಾಡ್ತಾ ಇರೋದು ನಾನು. ಸೊ ಮ್ಯೂಸಿಕ್ ನಾನು ಫುಲ್ ಟೈಮ್ ಬಂದ್ಬಿಟ್ಟು ಮ್ಯೂಸಿಕ್ಕು ಅದಲ್ಲಿ ಇರೋದು ಸರ್. ಹೌದು ಸರ್, ಸ್ಕೂಲ್ಸ್ ಅದೇ ಸರ್, ಕ್ಲಾಸಸ್ಸು ಫಾರಿಮ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಂತ ನಾನು ಓನ್ ಇನ್ಸ್ಟಿಟ್ಯೂಟ್ ಐತೆ. ಮತ್ತು ಸ್ಕೂಲ್ಸಲ್ಲಿ ಕೋಆರ್ಡಿನೇಟರ್ಗಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ನನ್ನ ಹೆಸರು ರಿತಿಕ್ ಅಂತ. ಇದು ಬ್ರೀಡ್ ಹೆಸರು ಬಂದ್ಬಿಟ್ಟು ಜರ್ಮನ್ ಶೆಪರ್ಡ್ ಅಂತ. ಜರ್ಮನ್ ಶೆಪರ್ಡಲ್ಲಿ 2 ಥರ ಬರುತ್ತೆ, ಒಂದು ಶಾರ್ಟ್ ಏರು, ಒಂದು ಲಾಂಗ್ ಏರ್ ಅಂತ. ನಾವು ಇದಕ್ಕೆ ಲಾಂಗ್ ಏರ್ ಅಂತ ಹೇಳ್ತೀವಿ. ಇವ್ನು ಬಂದ್ಬಿಟ್ಟು ಈಗ 13-14 months. ಇವ್ರಪ್ಪ ಬಂದ್ಬಿಟ್ಟು ಡೈರೆಕ್ಟ್ ಇಂಪೋರ್ಟು, ಜರ್ಮನ್ ಇಂಪೋರ್ಟು. ಸೊ ಇವ್ನು ಆ್ಯಕ್ಚುಲಿ ಇದ್ರ ಓನರ್ ಬಂದ್ಬಿಟ್ಟು ಜಗದೀಶ್ ಸರ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ. ಸೊ ನಾವು ನಮ್ಮ ಹತ್ರ ಬೋರ್ಡಿಂಗಿಗೆ ಬಂದಿದ್ದಾನೆ ಟ್ರೈನಿಂಗೋಸ್ಕರ ಅಂತ. ನಾವು ಬರೀ ಶೋ ಟ್ರೈನಿಂಗು ಮತ್ತು ಇಂಟರ್ನ್ಯಾಷನಲ್ ಶೋಸ್ಗೆಲ್ಲ ಅಟೆಂಡ್ ಮಾಡ್ತೀವಿ. ಸೊ ಡಯಟ್ ಪ್ಲ್ಯಾನ್ ಹೇಳಬೇಕು ಅಂತಂದರೆ ಸರ್, ಯೂಶಲಿ ಡಿಪೆಂಡ್ ಅಪಾನ್ ಡಾಗು. ಸೊ ಅವ್ನ ಬಾಡಿ ವೇಟ್ ಮೇಲೆ ಡಯಟ್ನ ಡಿಸೈಡ್ ಮಾಡ್ಬಿಟ್ಟು ಡಯಟ್ ಕೊಡ್ತೀವಿ ಸರ್. ಶೋ ಟ್ರೈನಿಂಗ್ ಒಂದೇ ನಾವು ಮಾಡೋದು. ಶೋ ಟ್ರೈನಿಂಗ್ ಬಿಟ್ಟರೆ ಇದಿಲ್ಲ ಸರ್, ನಾವು ಶೋ ಟ್ರೈನಿಂಗ್ ಅಷ್ಟೇ ಮಾಡೋದು. ಸೊ ಪ್ರಾಣಿಗಳ ಬಗ್ಗೆ ಅಂದರೆ ನಾನು ಪರ್ಸ್ನಲಿ ನಾನು ಹೇಳೋದು ಅಂದರೆ ಜರ್ಮನ್ ಶೆಪರ್ಡ್ ಈಸ್ ಅ ಬೆಸ್ಟ್ ಡಾಗ್. ತುಂಬ ಟ್ಯಾಲೆಂಟೆಡ್ ಡಾಗು. ಅದನ್ನು ಓವರಾಲ್ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡ್ಕೊಬೋದು. ಲೇಜಿನೆಸ್ ಆಗಿರ್ಬೋದು, ಅದೆಲ್ಲ ಅದರಲ್ಲಿ ಏನೂ ಇಲ್ಲ. ಆಲ್ಮೋಸ್ಟ್ 24/7 ಅವನು ಆ್ಯಕ್ಟಿವ್ ಆಗೇ ಇರ್ತಾನೆ. ಸೊ ನಾನು ಎಲ್ಲರಿಗೂ ಪ್ರಿಫರ್ ಮಾಡೋದು ಜರ್ಮನ್ ಶೆಪರ್ಡೇ ಬೆಸ್ಟ್ ಬ್ರೀಡು ಅಂತ. ಸರ್ ನಂದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 8 years ಸರ್ ಇದರಲ್ಲಿ. ನಮ್ಮ ಹತ್ರ ಆಲ್ಮೋಸ್ಟ್ 35-40 ಡಾಗ್ಸ್ ಜರ್ಮನ್ ಶೆಪರ್ಡ್ಸೇ ಇದೆ
ಸರ್ 15 to 16 ಇಯರ್ಸ್ ಇದು ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು. ಸೊ ಅದೇ ನೀಟಾಗಿ ನಾವು ನೋಡಿಕೊಂಡು ನೀಟಾಗಿ ಡಯಟ್ ಕೊಟ್ಕೊಂಡೆಲ್ಲ ಇದ್ರೆ ಇರ್ತಾನೆ ಸರ್. ಏನು ಸಮ್ ಮಾರ್ನಿಂಗ್ ನಮ್ಮದು 6:30 to 8 o'clock ವರ್ಕೌಟ್ ಟೈಮ್ ಇರುತ್ತೆ. ಆ ಟೈಮ್ದಲ್ಲಿ ಅವ್ರಿಗೆ ನಾವೇನು ಫೀಡಿಂಗ್ ಏನು ಮಾಡಲ್ಲ. 1 hour ರೆಸ್ಟ್ ಕೊಟ್ಬಿಟ್ಟು ಡಾಗ್ ಫುಡ್ ಕೊಡ್ತೀವಿ ಸರ್. ಡಾಗ್ ಫುಡ್ ಫೀಡ್ ಮಾಡ್ತೀವಿ. ಅದಾದಮೇಲೆ 4 ಗಂಟೆಗೆ ಅವ್ನಿಗೆ ಚಿಕನ್ ರೈಸ್ ಇರುತ್ತೆ. ಡೈಲಿ ನಾವು ಚಿಕನ್ ರೈಸ್ ಕಂಪಲ್ಸರಿ ಕೊಡ್ತೀವಿ. ಅದಾದಮೇಲೆ ಫುಲ್ ರೆಸ್ಟ್ ಇರುತ್ತೆ. ಮತ್ತು ನೆಕ್ಸ್ಟ್ ಡೇ ಸೇಮ್ ರೂಟೀನು ಸರ್. ಸರ್ ನಾವು ಆ್ಯಕ್ಟಿವಿಟೀಸು ಅಂತಂದರೆ ಇಂಡೋರ್ ರೇಂಜ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಸ್ವಿಮ್ಮಿಂಗ್ ಆಗಿರ್ಬೋದು, ಆಮೇಲೆ ಬಾಲ್ ಫೆಚಿಂಗ್ ಆಗಿರ್ಬೋದು, ಆಮೇಲೆ ಬೈಕ್ ವರ್ಕ್ ಆಗಿರ್ಬೋದು, ಸೈಕಲ್ ವರ್ಕ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕೌಟ್ಸ್ ಇದೆ ಸರ್ ನಮ್ಮ ಶೋ ಇದರಲ್ಲೇ. ಹಾಂ, ಆಲ್ರೆಡಿ ಇವನು ತ್ರಿವೇಂದ್ರಮಲ್ಲಿ ತುಂಬ ಹೈ ರೆಪ್ಯೂಟೆಡ್ ಜಡ್ಜ್ ಅಂಡರೇ VP1 ಆಗಿರೋದು ಸರ್. ಅವರು ಬರ್ನ್ ವೆಬ್ಬರ್ ಅಂತ ಹೇಳ್ಬಿಟ್ಟು ಅವ್ರ ಅಂಡರೇ VP1 ಆಗಿರೋದು. ಹಾಂ ಹೌದು, ಆಗಿದ್ದಾನೆ ಸರ್, VP1 ಆಗಿದ್ದಾನೆ ಸರ್. ಅವ್ನು ಈಗ ಶೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವ್ನು ಫಸ್ಟ್ ಶೋನೇ ಅವನು VP1 ಆಗಿದ್ದಾನೆ. VP1 ಅಂತಂದರೆ ಲೈಕ್ ಫಸ್ಟ್ ಪ್ಲೇಸ್ ಅಂತ ಅನ್ಕೊಬೋದು. ಹೌದು. ಸರಿ ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಗೌತಮ್ ಅಂತ ಬ್ಯಾಂಗ್ಳೂರಿಂದ ಬಂದಿರೋದು. ಪೂಡಲ್ ಮೇಲ್ ನಮ್ಮದು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಮೈಸೂರು ಕೆನಲ್ ಕ್ಲಬ್ಬಲ್ಲಿ. ಸೊ ಈಗ ಇದು ಒರಿಜಿನಲ್ ಬಂದು ಜರ್ಮನಿಯಿಂದ. ಸೊ ಇಟ್ಸ್ ಒಬಿಡಿಯಂಟ್ ಫ್ರೆಂಡ್ಲಿ. ಸೊ ಎವ್ರಿಥಿಂಗ್ ಇಸ್ ಗುಡ್. ಅಂದರೆ ಕ್ವಾಲಿಟಿ ವೈಸ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಆಗಿದೆ. ಕಂಪ್ಲೀಟ್ ಟಾಯ್ ಸೈಜ್ ಇದು ಆಪ್ರಿಕೋಟ್ ಕಲರು. ಈಗ ನಮ್ಮ ಡಾಗ್ ಬಂದು CC ಪ್ಲಸ್ DOBನೂ ಆಗಿದೆ, ವಿನ್ ಆಗಿದೆ ಡಾಗ್. ಸೊ ನಮ್ಗೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಸೋಕ್ಕೆ ನಾಯಿನ ತುಂಬ ಖುಷಿಯಾಗಿದೆ. ಏಜ್ ಬಂದು 2 years 2 months ಆಗಿದೆ. ಫುಡ್ ಬಂದು ಬರೀ ರಾಯಲ್ ಕೇನೇ ನಾವು ಕೊಡ್ತಾ ಇರೋದು. ಸೊ ಅದು ಎಕ್ಸ್ಪೆನ್ಸ್ ಬಂದು ನಿಮಗೆ ತಿಂಗಳಿಗೆ ಆಲ್ಮೋಸ್ಟ್ ಒಂದು 25,000 to 30,000 rupees ಆಗುತ್ತೆ. ಫುಡ್ಡು, ಗ್ರೂಮಿಂಗ್ ಎಲ್ಲ. ಅದು ಬಾಡಿ ಲ್ಯಾಂಗ್ವೇಜು ಮತ್ತು ನಿಮಗೆ ಸ್ನಾಟ್ ಆಗಲಿ, ಹೈನ್ಸ್ ಆಗಲಿ, ಇದೆಲ್ಲ ಪರ್ಫೆಕ್ಟಾಗಿ ಚೆಕ್ ಮಾಡ್ತಾರೆ. ಜಡ್ಜಸ್ ಚೆಕ್ ಮಾಡ್ತಾರೆ. ಹೌದು. ಥ್ಯಾಂಕ್ ಯು. ಥ್ಯಾಂಕ್ಸ್. ಟಾಮ್ ಅಂತ. ಬ್ರೀಡ್ ಹೆಸರು ಪೂಡಲ್. ಧನ್ಯವಾದ ಸರ್, ತಮಗೂ ಕೂಡ. ನನ್ನ ಹೆಸರು ಅನುಷ್ ಅಂತ. ಇದು ಬಂದು ಬೆಲ್ಜಿಯನ್ ಮ್ಯಾಲ್ನಾಯ್ಸ್ ಅಂತ. ಇದು ಬೆಲ್ಜಿಯನ್ ಒರಿಜಿನ್ ಬೆಲ್ಜಿಯನ್ ಅಂತ. ಇದು ಈಗ ಆರ್ಮಿ ಪರ್ಪಸ್ಸು, ಆಮೇಲೆ ಒಬಿಡಿಯನ್ಸ್, ಪ್ರೊಟೆಕ್ಷನ್ ಟ್ರೈನಿಂಗು, ಇದಕ್ಕೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಡಾಗು. ತುಂಬ ಬೇಗ ಟ್ರೈನ್ ಮಾಡ್ಕೋಬೋದು ಈ ಡಾಗ್ನ. ತುಂಬ ಎಫಿಷಿಯೆಂಟ್ ಡಾಗು. ಆಮೇಲೆ ಏನು ಹೇಳಿ, ಶೋ ಈಗ ಪಾರ್ಟಿಸಿಪೇಟ್ ಮಾಡಬೇಕು, ನೆಕ್ಸ್ಟ್ ಲಾಸ್ಟಲ್ಲಿದೆ ಅಷ್ಟೇ ಸರ್. ಇನ್ನೇನು ಅದೇ ಮೈಸೂರು ಕೆನಲ್ ಕ್ಲಬ್ ಇದು ಅವ್ರು ಮಾಡ್ತಾ ಇರೋದು. KCI ಶೋ ನಡೀತಾ ಇರೋದು ಇಲ್ಲಿ. ಆಲ್ಮೋಸ್ಟ್ ಹೋಗಿದ್ದೀನಿ ಸರ್ ಎಲ್ಲದಕ್ಕೂ ಸರ್. ಎಲ್ಲದರಲ್ಲೂ ಆಲ್ಮೋಸ್ಟ್ ವಿನ್ನಿಂಗ್ ಬಂದಿದೆ. ರೌಂಡ್ಸ್ ಇರುತ್ತೆ ಸರ್, ಅಂದರೆ 2 ರೌಂಡ್ ಇರುತ್ತೆ. ಥ್ಯಾಂಕ್ ಯು ಸರ್. ಇದು ಬಂದು ಗ್ರೇಟ್ ಅನ್ ಅಂತ, ನಾವು ಬೆಂಗಳೂರಿಂದ ಬಂದಿರೋದು. ಇದು ಹೈಟ್ ಬಂದು 35 ಇಂಚು, ಆಮೇಲೆ ವೆಯ್ಟ್ 50 kg. ಇದು ನಾವು ಇದು ತಂದೆಯಿಂದ ಅವರಮ್ಮ ತಂದೆ ಎಲ್ಲ ಚಾಂಪಿಯನ್ನು. ಇದ್ರೂ ಚಾಂಪಿಯನ್ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದೆ. ಈ ವರ್ಷ 6 ತಿಂಗಳಾಗಿದ್ದಾವೆ. 6 ತಿಂಗಳು ಮರಿ. 6 ತಿಂಗಳು ಇಲ್ಲ, 6 ವರ್ಷ ಇಲ್ಲ, 1 ವರ್ಷ. ಸಾರಿ, 1 ವರ್ಷ. ಹೌದು, 50 kg ಇದೆ. ಬ್ಯಾಂಗ್ಳೂರಿಂದ ಬಂದಿರೋದು. ಹೌದು, ವೇಲು ಅಂತ. ಹೌದು. ಇವರ ಅಮ್ಮನೂ ಇಲ್ಲೇ ಚಾಂಪಿಯನ್ ಮಾಡಿದ್ದು, ಇದನ್ನು ಇಲ್ಲೇ ಚಾಂಪಿಯನ್ ಮಾಡೋಕ್ಕೆ ತಂದಿರೋದು. ಚಾಂಪಿಯನ್. ಈಗ ಅವರ ಮಾಲೀಕರು ಆಟ ಆಡಿಸ್ತಾ ಇದ್ದಾರೆ ಇದನ್ನ. ಸರ್, ನಿಮ್ಮ ಹೆಸರು? ಅನುಷ್ ಅಂತ ಅಂದ್ಬಿಟ್ಟು ಅವರೊಂದು ಡಾಗ್ ಇದೆ. ಅದು
ಅವರು ನಾಯಿ ಸಾಕಿದರೆ ಇವತ್ತು ಶೋಗೆ ಬಂದಿದ್ದಾರೆ, ಕೆನನ್ ಸ್ಟಾರ್ ಆಫ್ ಮೈಸೂರು ಅಂತ ಅಂದ್ಬಿಟ್ಟು. ಸೊ ಹತ್ರ ನೋಡಿ ನಾಯಿನ ಆಡಿಸ್ತಾ ಇದ್ದಾರೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ. ಅವ್ರು ಹೇಳಿದ ಮಾತನ್ನೆಲ್ಲ ಕೇಳ್ತಾ ಇದೆ ನೋಡಿ. ಅದು ಎಷ್ಟು ಟ್ರೈನ್ ಅಪ್ ಮಾಡವ್ರೆ ಅಂತಂದರೆ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡವ್ರೆ. ಅವ್ರು ಹೇಳಿದ ಮಾತನ್ನೆಲ್ಲ ಕೇಳ್ತಾ ಇದೆ. ಇದು ಡಾಗು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನೋಡಿ. ಬಾಲನ್ನು ಕ್ಯಾಚ್ ಹಿಡಿತೈತೆ ನೋಡಿ ಎಷ್ಟು ಚೆನ್ನಾಗಿ.